ನಿಮ್ಮ ಬ್ಯಾಂಕ್ ಅಕೌಂಟ್ ಬ್ಯಾಲೆನ್ಸ್ ನೋಡಿ. ಒಂದು ನಂಬರ್, ಜಸ್ಟ್ ಒಂದು ಸಿಂಪಲ್ ನಂಬರ್ ಅಲ್ವಾ? ಅಂದ್ರೆ ನಿಮ್ಮ ರಿಯಲ್ ಥಾಟ್ಸ್ ಅದು ನಿಜ. ಇದು ಜಸ್ಟ್ ನಂಬರ್ ಅಲ್ಲ, ಇದು ಒಂದು ಕನ್ನಡಿ. ನಿಮ್ಮ ಡೀಪೆಸ್ಟ್ ಫಿಯರ್ಸ್, ನಿಮ್ಮ ಹಿಡನ್ ಗ್ರೀಡ್, ನಿಮ್ಮ ಅನ್ಹೀಲ್ಡ್ ವೂಂಡ್ಸ್ ಎಲ್ಲ ಅದು ಈ ಒಂದು ನಂಬರ್ ಅಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಒಂದು ಎಕ್ಸ್ಪೆರಿಮೆಂಟ್ ಯೋಚನೆ ಮಾಡಿ. ಒಂದು ವ್ಯಕ್ತಿ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಟ್ರೆ ಅವರ ಪರ್ಸನಾಲಿಟಿ ಬಗ್ಗೆ ನಿಮ್ಮ ಏನು ಹೇಳುವ ಸಾಧ್ಯತೆ ಇದೆ ಅಂತ? ಅವ್ರು ಎಲ್ಲಿ ಸ್ಪೆಂಡ್ ಮಾಡ್ತಾರೆ, ಎಲ್ಲಿ ಸೇವ್ ಮಾಡ್ತಾರೆ, ಎಲ್ಲಿ ಹೈಡ್ ಮಾಡ್ತಾರೆ, ಎಲ್ಲಿ ಶೋ ಆಫ್ ಮಾಡ್ತಾರೆ, ಇದೆಲ್ಲ ಅವರ ಸಬ್ ಕಾನ್ಶಿಯಸ್ ಮೈಂಡ್ಗೆ ಡೈರೆಕ್ಟ್ ವಿಂಡೋ. ಕೆಲವರು ಲಕ್ಷ ಸಂಬಳಿಸಿದ್ರು, ಊರ್ಗ್ ಹೇಳಲ್ಲ. ಕೆಲವರು ಸೇವರ್ ತರ ಇದೆ ಅಂತ ಹೇಳ್ಕೊಂಡು ಆದ್ರೆ ಕ್ರೆಡಿಟ್ ಕಾರ್ಡ್ ಡೆಟ್ ಅಲ್ಲಿ ಮುಳುಗಿದ್ರು. ಕೆಲವರು ಚಾರಿಟಿಗೆ ದೊಡ್ಡ ಅಮೌಂಟ್ ಕೊಡ್ತಾರೆ, ಆದ್ರೆ ಪಬ್ಲಿಕ್ಲಿ ಕ್ಯಾಮೆರಾ ಫ್ರಂಟ್ ಅಲ್ಲಿ. ಕೆಲವರು ಕ್ವಾಯಟ್ಲಿ ಕೊಡ್ತಾರೆ, ಯಾರೂ ನೋಡದೆ. ಇದು ಎಲ್ಲವೂ ಆಕ್ಸಿಡೆಂಟ್ ಅಲ್ಲ, ಇದು ಸೈಕಾಲಜಿ. ಈ ವಿಡಿಯೋ ಅಲ್ಲಿ ನಮ್ಮ ಡಾರ್ಕ್ ಸೈಕಾಲಜಿ ಆಫ್ ಮನಿ ಅಂತ ಒಂದು ಡೀಪ್ ಡೈವ್ ಮಾಡ್ತೀವಿ. ಹೇಗೆ ಹಣ ಒಂದು ಮಿರರ್ ಆಗಿ ನಿಮ್ಮ ಅನ್ಕಾನ್ಶಿಯಸ್ ಪ್ಯಾಟರ್ನ್ಸ್, ಫಿಯರ್ಸ್, ಅವ್ರ ವೂಂಡ್ಸ್ ನಿಮಗೆ ತೋರಿಸುತ್ತೆ ಅಂತ. ನಮ್ಮ ಈ ಜರ್ನಿಯಲ್ಲಿ ಒಂದು ವ್ಯಕ್ತಿ ರವೀಂದ್ರ ಅಂತ ಕರೆಯೋಣ. ಅವ್ರ ಲೈಫ್ ಥ್ರೂ ನೋಡ್ತೀವಿ. ಆಟೋ ಡ್ರೈವರ್ ಇಂದ ಸ್ಟಾರ್ಟ್ ಆಗಿ ಶೊಟ್ ಬಿಸ್ನೆಸ್ ಮ್ಯಾನ್ ಆಗಿ ಇಂದ ಕ್ರೋರ್ಸ್ ಅರ್ನ್ ಮಾಡೋ ವ್ಯಕ್ತಿಯಾಗಿ ಅವರು ಬದಲಾಗುತ್ತಾರೆ. ಆದ್ರೆ ಅವ್ರ ರಿಲೇಶನ್ಶಿಪ್ ವಿತ್ ಮನಿ ಅದು ಅವ್ರ ಕ್ಯಾರೆಕ್ಟರ್ ಇಂದ ಬದಲಾಗ್ಲಿಲ್ಲ, ಅವ್ರ ಕ್ಯಾರೆಕ್ಟರ್ನು ಶೇಪ್ ಮಾಡ್ತು. ಕೂತ್ಕೊಳ್ಳಿ, ಕಾಫಿ ಇಟ್ಕೊಂಡು ಈ 30 ನಿಮಿಷ ಜರ್ನಿಗೆ ರೆಡಿ ಆಗಿ. ಯಾಕೆಂದ್ರೆ ಈ ವಿಡಿಯೋ ಮುಗ್ದ ಮೇಲೆ ನಿಮ್ಮ ಸ್ವಂತ ಬ್ಯಾಂಕ್ ಅಕೌಂಟ್ ನೋಡೋ ದೃಷ್ಟಿ ತಾನೇ ಬದಲಾಗಬಹುದು. ಪಾರ್ಟ್ 1, ಮನಿ ಇಸ್ ನಾಟ್ ನ್ಯೂಟ್ರಲ್, ದ ಫೌಂಡೇಶನಲ್ ಲೈ. ನಮ್ಮ ಸ್ಕೂಲಲ್ಲಿ ನಮಗೆ ಎಕನಾಮಿಕ್ಸ್ ಹೇಳ್ಕೊಟ್ರು. ಮನಿ ಇಸ್ ಅ ಮೀಡಿಯಂ ಆಫ್ ಎಕ್ಸ್ಚೇಂಜ್, ಒಂದು ಟೂಲ್, ನ್ಯೂಟ್ರಲ್ ಇನ್ಸ್ಟ್ರೂಮೆಂಟ್. ಆದ್ರೆ ಇದು ಅರ್ಧ ಸತ್ಯ ಮಾತ್ರ. ವಾಸ್ತವಿಕ ಅಲ್ಲಿ ಹಣ ಒಂದು ಇಮೋಷನಲ್ ಆಂಪ್ಲಿಫೈಯರ್. ನಿಮ್ ಇನ್ಸೈಡ್ ಆಲ್ರೆಡಿ ಇದೆ ಅಂತ ಅದಿಗೆ ಹಣ ಮ್ಯಾಗ್ನಿಫೈ ಮಾಡುತ್ತೆ ಮಾತ್ರ. ಒಂದು ವ್ಯಕ್ತಿ ಆಲ್ರೆಡಿ ಜನರಸ್ ಮನಸ್ಸು ಇದ್ರೆ ಜಾಸ್ತಿ ಹಣ ಬಂದಾಗ ಜಾಸ್ತಿ ಜನರಸ್ ಆಗ್ತಾರೆ. ಒಂದು ವ್ಯಕ್ತಿ ಆಲ್ರೆಡಿ ಫಿಯರ್ ಬೇಸ್ಡ್ ಮನಸ್ಸು ಇದ್ರೆ ಜಾಸ್ತಿ ಹಣ ಬಂದಾಗ ಜಾಸ್ತಿ ಕಂಟ್ರೋಲ್ ಫ್ರೀಕ್ ಆಗ್ತಾರೆ, ಜಾಸ್ತಿ ಹೋಲ್ಡಿಂಗ್ ಮಾಡ್ತಾರೆ. ಇದು ರಾಬರ್ಟ್ ಗ್ರೀನ್ ತರ ಆಥರ್ಸ್ ಹೇಳಲ್ಲ ಥರ. ಪವರ್ ಡೈನಾಮಿಕ್ಸ್ ಇಂದ ಹಣ ಬೇರೆ ಇಲ್ಲ. ಹಣ ತಾನು ಒಂದು ಪವರ್ ಫಾರ್ಮ್. ಅವ್ರ ಪವರ್ ಎಲ್ಲಾ ಸೈಕಲಾಜಿಕಲ್ ಪ್ಯಾಟರ್ನ್ಸ್ನು ಎಕ್ಸ್ಪೋಸ್ ಮಾಡುತ್ತೆ, ಕ್ರಿಯೇಟ್ ಮಾಡಲ್ಲ. ರವೀಂದ್ರಗೆ ನಡೆದ ಕಥೆ ನೋಡೋಣ. 2008ರಲ್ಲಿ ಅವರು ಬೆಂಗಳೂರು ಅಲ್ಲಿ ಆಟೋ ಡ್ರೈವರ್ ಆಗಿ ಕೆಲಸ ಮಾಡ್ತಿದ್ರು. ಪ್ರತಿದಿನ 400 ರಿಂದ 500 ರೂಪಾಯಿ ಸಂಬಳಿಸ್ತಿದ್ರು. ಆ ಟೈಮಲ್ಲಿ ಅವ್ರ ಸೈಕಾಲಜಿ ಸಿಂಪಲ್ ಇತ್ತು, ಸರ್ವೈವಲ್ ಮೋಡ್. ಪ್ರತಿ ರೂಪಾಯಿಗೆ ಫಿಯರ್ ಇತ್ತು. ಅದು ಹೆಲ್ತಿ ಫಿಯರ್ ಅಲ್ಲ, ಅದು ಸ್ಕೇರ್ಸಿಟಿ ಮೈಂಡ್ಸೆಟ್. ಅವರ ಅಪ್ಪ ಅಮ್ಮ ಪಾವರ್ಟಿಯಿಂದ ಬಂದ ಇನ್ಹೆರಿಟೆನ್ಸ್ ತರ ಇತ್ತು. 2012ರಲ್ಲಿ ರವೀಂದ್ರ ಒಂದು ಚಿಕ್ಕ ಲಾಜಿಸ್ಟಿಕ್ಸ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು. ಆಟೋ ಇಂದ ಪಾರ್ಸೆಲ್ ಡೆಲಿವರಿ ಬಿಸ್ನೆಸ್ ಗ್ರೋ ಆಯಿತು. 2016ರಲ್ಲಿ ಅವರು ಮಲ್ಟಿ ವೆಹಿಕಲ್ ಫ್ಲೀಟ್ ಓನರ್ ಆಗಿದ್ರು. 2020ಅಲ್ಲಿ ಕ್ರೋರ್ಸ್ ವರ್ತ್ ಕಂಪನಿ. ಆದ್ರೆ ಅವ್ರ ಸೈಕಾಲಜಿ ಅದು ಬದಲಾಗಿಲ್ವೇ, ಅದು ಮ್ಯಾಗ್ನಿಫೈ ಆಯಿತು. ಆದರೂ ಸ್ಕೇರ್ಸಿಟಿ ಮೈಂಡ್ಸೆಟ್ ನಿಂದ ಅವರು ಎಂಪ್ಲಾಯೀಸ್ಗೆ ಕಮ್ಮಿ ಸ್ಯಾಲರಿ ಕೊಡ್ತಿದ್ರು, ಕ್ವಾಲಿಟಿ ಕಾಂಪ್ರಮೈಸ್ ಮಾಡ್ತಿದ್ರು, ಅವ್ರ ಫ್ಯಾಮಿಲಿ ಜೊತೆ ಇಮೋಷನಲ್ ಡಿಸ್ಟೆನ್ಸ್ ಇಟ್ಕೊಂಡಿದ್ರು. ಯಾಕೆ ಅಂದ್ರೆ ಮನಿ ಸ್ಪೆಂಡ್ ಮಾಡಿದ್ರೆ ಮನಿ ಹೋಗುತ್ತೆ ಅಂತ ಅನ್ಕಾನ್ಶಿಯಸ್ ಬಿಲೀಫ್. ಈ ಬಿಲೀಫ್ ಅವರು ಪೂವರ್ ಇದ್ದಾಗ ಸರ್ವೈವಲ್ ಟೂಲ್ ಆಗಿತ್ತು. ಆದ್ರೆ ಅವರು ರಿಚ್ ಆದಾಗ ಅದೇ ಬಿಲೀಫ್ ಪ್ರಿಸನ್ ಆಯಿತು. ಇದು ಡಾರ್ಕ್ ಸೈಕಾಲಜಿ ಆಫ್ ಮನಿನ ಫಸ್ಟ್ ಪ್ರಿನ್ಸಿಪಲ್. ಹಣ ನಿಮ್ಮ ಎಕ್ಸಿಸ್ಟಿಂಗ್ ಕ್ಯಾರೆಕ್ಟರ್ನು ಹೀಲ್ ಮಾಡಲ್ಲ, ಹಣ ಅದನ್ನ ಆಂಪ್ಲಿಫೈ ಮಾಡುತ್ತೆ. ಪಾರ್ಟ್ 2, ದ ಸ್ಕೇರ್ಸಿಟಿ ವೂಂಡ್, ವೈ ರಿಚ್ ಪೀಪಲ್ ಸ್ಟಿಲ್ ಫೀಲ್ ಪುವರ್. ನಿಮಗ್ ಗೊತ್ತಾ, ಪ್ರಪಂಚದ ಶ್ರೀಮಂತರು ಕೆಲವರು ಡೀಪ್ ಇನ್ಸೈಡ್ ತುಂಬಾ ಫಿಯರ್ ಅಲ್ಲಿ ಬದುಕು ಮಾಡ್ತಾರೆ. ಯಾಕೆ ಅಂದ್ರೆ ಸ್ಕೇರ್ಸಿಟಿ ಒಂದು ನಂಬರ್ ಅಲ್ಲ, ಅದು ಒಂದು ನರ್ವಸ್ ಸಿಸ್ಟಮ್ ಸ್ಟೇಟ್. ಚಿಕ್ಕದಲ್ಲಿ ಹಣ ಇಲ್ಲದೆ ಸ್ಟ್ರಗಲ್ ಮಾಡಿದ ವ್ಯಕ್ತಿ ಅವರ ಬ್ರೈನ್ ಅದನ್ನು ಟ್ರಾಮಾ ಅಂತ ಎನ್ಕೋಡ್ ಮಾಡುತ್ತೆ. ಆ ಟ್ರಾಮಾ ಅಡಲ್ಟ್ಸ್ ಆದಾಗ ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಆದ್ರೂ ಬೇರೆ ಹೋಗಲ್ಲ. ಇದು ನ್ಯೂರೋ ಸೈನ್ಸ್ ಅಲ್ಲಿ ಪ್ರೂವನ್. ಚೈಲ್ಡ್ಹುಡ್ ಫೈನಾನ್ಷಿಯಲ್ ಇನ್ಸೆಕ್ಯೂರಿಟಿ ಎಮಿಗ್ದಲಾಗೆ ಫಿಯರ್ ಸೆಂಟರ್ ಪರ್ಮನೆಂಟ್ ಇಂಪ್ರಿಂಟ್ ಬಿಡುತ್ತೆ. ಇದು ಬಾಗಶ್ ಬಂತರಾ ಅವರ ಬುಕ್ ಅಲ್ಲಿ ಡಿಸ್ಕಸ್ ಆಗೋ ಸೆಂಟ್ರಲ್ ಥೀಮ್. ಹಣ ಕುರಿತು ನಮ್ಮ ರಿಯಾಕ್ಷನ್ಸ್ ನಮ್ಮ ಪ್ರೆಸೆಂಟ್ ರಿಯಾಲಿಟಿಯಿಂದ ಅಲ್ಲ, ನಮ್ಮ ಪಾಸ್ಟ್ ವೂಂಡ್ಸ್ ಇಂದ ಬರ್ತಾವೆ. ರವೀಂದ್ರಗೆ ಇದು ಎಕ್ಸಾಕ್ಟ್ ಆಗಿ ನಡೀತು. ಅವ್ರ ಅಪ್ಪ ಚಿಕ್ಕ ಫಾರ್ಮರ್, ಡ್ರೌಟ್ ಇಯರ್ಸ್ ಅಲ್ಲಿ ಸಾಲ ಮಾಡಿದ್ರು. ರವೀಂದ್ರ 8 ವರ್ಷ ವಯಸ್ಸಿನಲ್ಲಿ ಮನಿ ಲೆಂಡರ್ ಮನೆಗೆ ಬಂದ ದೃಶ್ಯ ಅವರಿಗೆ ಇನ್ನೂ ನೆನಪಿದೆ. ಅವರಪ್ಪ ತಲೆ ತಗ್ಗಿಸಿ ಅಪಾಲಜೈಸ್ ಮಾಡ್ತಿದ್ದ ದೃಶ್ಯ. ಆ ಮೂಮೆಂಟ್ ರವೀಂದ್ರಗೆ ಒಂದು ಬಿಲೀಫ್ ಕ್ರಿಯೇಟ್ ಆಯಿತು, ಹಣ ಇಲ್ಲಂದ್ರೆ ಗೌರವವೂ ಇಲ್ಲ. ಆ ಬಿಲೀಫ್ ಅವರ ಸಬ್ ಕಾನ್ಶಿಯಸ್ ಅಲ್ಲಿ ಪರ್ಮನೆಂಟ್ ಆಗಿ ಕುಳಿತು. 30 ವರ್ಷ ಆದ್ರೂ ಕ್ರೋರ್ಸ್ ವರ್ತ್ ಕಂಪನಿ ಓನರ್ ಆದ್ರೂ ಆ ಬಿಲೀಫ್ ಹೋಗ್ಲಿಲ್ಲ. ಇದಕ್ಕೆ ಅವರು ಕೈಯಲ್ಲಿ ಹಣ ಇದೆ ಅಂತ ಯಾರಿಗೂ ಗೊತ್ತಾಗುದಿಲ್ಲ, ಯಾಕೆಂದ್ರೆ ಜಾಸ್ತಿ ಕಂಡ್ರೆ ಜಾಸ್ತಿ ಕೇಳೋದು ಅಂತ. ಫಿಯರ್ ಫ್ಯಾಮಿಲಿ ಜೊತೆ ಹಣ ಬಗ್ಗೆ ಓಪನ್ ಆಗಿ ಡಿಸ್ಕಸ್ ಮಾಡಲ್ಲ. ಸೀಕ್ರೆಸಿ, ಡಾರ್ಕ್ ಸೈಕಾಲಜಿನೇ ಕ್ಲಾಸಿಕ್ ಸೈನ್. ಎಂಪ್ಲಾಯೀಸ್ಗೆ ಫೇರ್ ಸ್ಯಾಲರಿ ಕೊಟ್ರು ಅವರು ಲಾಸ್ ಅಂತ ಫೀಲ್ ಮಾಡ್ತಿದ್ರು. ಚಾರಿಟಿಗೆ ಕೊಡೋದು ಆದ್ರೆ ಯಾರು ನೋಡದೆ.
ಯಾಕೆ ಅಂದ್ರೆ ಜನರಸ್ ಅಂತ ತೋರಿಸಿದ್ರೆ ವೀಕ್ ಅಂತ ತೋರಿಸುತ್ತೆ ಅಂತ ಫಿಯರ್. ಇದು ಪ್ಯಾರಾಡಾಕ್ಸ್ ನೋಡಿ. ರವೀಂದ್ರ ಅವರ ಆಕ್ಷನ್ಸ್ ಕಂಪ್ಯಾಷನೇಟ್ ಇತ್ತು, ಸೀಕ್ರೆಟ್ಲಿ ಚಾರಿಟಿ. ಆದ್ರೆ ಅವರು ಸೈಕಾಲಜಿ ಫಿಯರ್ ಡ್ರಿವನ್ ಇತ್ತು. ಹಣ ಒಂದು ಮಿರರ್ ತರ, ಔಟ್ಸೈಡ್ ಬಿಹೇವಿಯರ್, ಇನ್ಸೈಡ್ ವೂಂಡ್, ಎಲ್ಲದನ್ನ ರಿಫ್ಲೆಕ್ಟ್ ಮಾಡುತ್ತೆ. ಪ್ರಶ್ನೆ ಇದು, ನಿಮ್ಮ ಜೊತೆ ಇದು ಆಗಿದೆ ಅಂತ ನಿಮಗೆ ಗೊತ್ತಾ? ನಿಮ್ಮ ಸ್ಪೆಂಡಿಂಗ್ ಹ್ಯಾಬಿಟ್ಸ್, ಸೇವಿಂಗ್ ಹ್ಯಾಬಿಟ್ಸ್, ಅವಾಯ್ಡಿಂಗ್ ಹ್ಯಾಬಿಟ್ಸ್ ಇದೆಲ್ಲ ನಿಮ್ಮ ಚೈಲ್ಡ್ಹುಡ್ ಇಂದ ಬರ್ತಾ ಇದೆ ಅಂತ ನಿಮಗೆ ರಿಯಲೈಸ್ ಆಗಿದೆಯಾ? ಪಾರ್ಟ್ 3, ದ ಸ್ಟ್ಯಾಟಸ್ ಟ್ರ್ಯಾಪ್, ಮನಿ ಆಸ್ ಅ ಪರ್ಫಾರ್ಮೆನ್ಸ್. ಇವತ್ತು ನಮ್ಮ ಒಂದು ವ್ಯಕ್ತಿತ್ವ ನೋಡೋಣ. ರವೀಂದ್ರನ ಕಾಂಪಿಟಿಟರ್ ಸುರೇಶ್ ಅಂತ. ಸುರೇಶ ಬೆಂಗಳೂರಲ್ಲಿಯೇ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅಲ್ಲಿ ಎಂಟರ್ಡ್ ಆದ್ರು. ಸುರೇಶನ ಸೈಕಾಲಜಿ ತುಂಬಾ ಡಿಫ್ರೆಂಟ್ ಇತ್ತು. ಸುರೇಶಗೆ ಚೈಲ್ಡ್ಹುಡ್ ಅಲ್ಲಿ ಫೈನಾನ್ಷಿಯಲ್ ಸೆಕ್ಯೂರಿಟಿ ಇತ್ತು, ಆದ್ರೆ ಇಮೋಷನಲ್ ಸೆಕ್ಯೂರಿಟಿ ಇಲ್ಲ. ಅವರ ಅಪ್ಪ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್, ಆದ್ರೆ ಅವರು ಸುರೇಶಗೆ ಅಟೆನ್ಷನ್ ಕೊಡೋದು ಅವರು ಅಚೀವ್ಮೆಂಟ್ ತೋರಿದಾಗ ಮಾತ್ರ. ಮಾರ್ಕ್ಸ್ ಜಾಸ್ತಿ ಬಂದ್ರೆ ಪ್ರೇಸ್, ಕಮ್ಮಿ ಬಂದ್ರೆ ಸೈಲೆನ್ಸ್. ಇದು ಒಂದು ಬೇರೆ ತರ ವೂಂಡ್, ವ್ಯಾಲಿಡೇಷನ್ ವೂಂಡ್. ಸುರೇಶಗೆ ಬಿಲೀಫ್ ಬಂದಿತು, ನಾನು ಇನಫ್ ಅಲ್ಲ, ಜಾಸ್ತಿ ಸಾಧನೆ ಮಾಡಿದೆ. ಅಡಲ್ಟ್ಸ್ ಲೈಫಲ್ಲಿ ಈ ಬಿಲೀಫ್ ಟ್ರಾನ್ಸ್ಲೇಟ್ ಆಯಿತು ಸ್ಟ್ಯಾಟಸ್ ಸೀಕಿಂಗ್ ಬಿಹೇವಿಯರ್ ಆಗಿ. ಸುರೇಶ 2015 ಅಲ್ಲಿ ಫಸ್ಟ್ ಕ್ರೋರ್ ಸಂಬಳಿಸಿದಾಗ ಅವರು ಇಮ್ಮಿಡಿಯೇಟ್ಲಿ ಜರ್ಮನ್ ಕಾರ್ ಖರೀದಿಸಿದ್ರು. ಆ ಕಾರ್ ನೆಸೆಸಿಟಿ ಆಗಿರಲಿಲ್ಲ, ಅದು ಸ್ಟೇಟ್ಮೆಂಟ್ ಇತ್ತು. ನೋಡಿ, ನಾನು ಸಕ್ಸೀಡ್ ಆಗಿದೆ ಅಂತ ವರ್ಲ್ಡ್ಗೆ ಹೇಳೋದು ಅಟೆಂಪ್ಟ್. ಇವು ಡಾರ್ಕ್ ಸೈಕಾಲಜಿನ ಸೆಕೆಂಡ್ ಪ್ರಿನ್ಸಿಪಲ್. ಮನಿ ಸ್ಪೆಂಡಿಂಗ್ ಪ್ಯಾಟರ್ನ್ಸ್ ಮೋಸ್ಟ್ಲಿ ಅನ್ಕಾನ್ಶಿಯಸ್ ವ್ಯಾಲಿಡೇಷನ್ ಸೀಕಿಂಗ್ ಬಿಹೇವಿಯರ್. ನಿಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ಫ್ಯಾನ್ಸಿ ವೆಕೇಶನ್ ಫೋಟೋಸ್, ನಿಮ್ಮ ಶೋರೂಮ್ ಬ್ರ್ಯಾಂಡ್ ವಾಚಸ್, ನಿಮ್ಮ ಅನ್ನೆಸೆಸರಿ ಅಪ್ಗ್ರೇಡ್ಸ್ ಇದೆಲ್ಲ ಕೆಲವು ಸರ್ತಿ ಜೆನ್ಯೂನ್ ಎಂಜಾಯ್ಮೆಂಟ್, ಆದ್ರೆ ತುಂಬಾ ಸರ್ತಿ ಡೀಪ್ ಇನ್ಸೆಕ್ಯೂರಿಟಿನ ಕವರ್ ಅಪ್. ಚಾಣಕ್ಯ ತನ್ನ ಅರ್ಥಶಾಸ್ತ್ರ ಅಲ್ಲಿ ಒಂದು ಇಂಟ್ರೆಸ್ಟಿಂಗ್ ಆಬ್ಸರ್ವೇಷನ್ ಮಾಡಿದ್ರು. ರಾಜನು ತನ್ನ ವೆಲ್ತ್ನು ಎಕ್ಸೆಸಿವ್ ಆಗಿ ತೋರಿದ್ರೆ ಅದು ವೀಕ್ನೆಸ್ನ ಸೈನ್ ಅಂತ. ನಿಜ ಪವರ್ಫುಲ್ ವ್ಯಕ್ತಿ ತನ್ನ ರಿಸೋರ್ಸಸ್ನು ಕ್ವೈಟ್ಲಿ ಅಕ್ಯುಮುಲೇಟ್ ಮಾಡ್ತಾರೆ, ಸೈಲೆಂಟ್ಲಿ ಡಿಪ್ಲಾಯ್ ಮಾಡ್ತಾರೆ. ನಾಯ್ಸ್ ಮಾಡೋ ವೆಲ್ತ್ ಇನ್ಸೆಕ್ಯೂರ್ ವೆಲ್ತ್. ಈ ವಿಸ್ಡಮ್ ಆಜ್ ಮಾಡರ್ನ್ ಕಾಂಟೆಕ್ಸ್ಟ್ ಅಲ್ಲಿ ಇನ್ನೂ ರೆಲೆವೆಂಟ್. ಲೌಡ್ ಸ್ಪೆಂಡರ್ಸ್ ಜಾಸ್ತಿ ಥರ, ಅವರು ಇನ್ಸೈಡ್ ಎಂಟಿ ಅಂತ ಫೀಲ್ ಮಾಡ್ತಾರೆ. ಆ ಎಂಟಿನೆಸ್ನು ಎಕ್ಸ್ಟರ್ನಲ್ ವ್ಯಾಲಿಡೇಷನ್ ಇಂದ ಫಿಲ್ ಮಾಡ್ರು ಟ್ರೈ ಮಾಡ್ತಾರೆ. ಆದ್ರೆ ವ್ಯಾಲಿಡೇಷನ್ ಟೆಂಪರರಿ, ಅದುದ್ರಿಂದ ಸೈಕಲ್ ಕಂಟಿನ್ಯೂ ಆಗುತ್ತೆ. ಜಾಸ್ತಿ ಖರ್ಚು, ಜಾಸ್ತಿ ಎಂಟಿ ಫೀಲಿಂಗ್, ಜಾಸ್ತಿ ಖರ್ಚು. ಸುರೇಶನ ಕತೆ ಕಂಟಿನ್ಯೂ ಮಾಡೋಣ. 2018ರಲ್ಲಿ ಅವ್ರ ಬಿಸ್ನೆಸ್ ಸ್ಲೋ ಡೌನ್ ಆಯಿತು. ಕ್ಯಾಶ್ ಫ್ಲೋ ಪ್ರಾಬ್ಲಮ್ ಬಂದಿತು. ಆದ್ರೆ ಅವ್ರ ಲೈಫ್ ಸ್ಟೈಲ್ ಚೇಂಜ್ ಮಾಡಲಿಲ್ಲ. ಕಾರ್ ಮಾರೇಲಿಲ್ಲ, ಪಾರ್ಟಿ ಮಾಡೋದು ನಿಲ್ಲಿಸಲಿಲ್ಲ. ಯಾಕೆ ಅಂದ್ರೆ ಲೈಫ್ ಸ್ಟೈಲ್ ಚೇಂಜ್ ಮಾಡಿದ್ರೆ ನಾನು ಫೇಲ್ ಆದೆ ಅಂತ ವರ್ಲ್ಡ್ಗೆ ಅಡ್ಮಿಟ್ ಮಾಡಿದ ಹಾಗೆ ಆಗುತ್ತಿತ್ತು. 2020ಅಲ್ಲಿ ಸುರೇಶನ್ ಬಿಸ್ನೆಸ್ ಕೊಲ್ಯಾಪ್ಸ್ ಆಯಿತು. ಡೆಟ್ ಅಲ್ಲಿ ಮುಳುಗಿದ್ರು. ಆದ್ರೆ ಸೈಕಲಾಜಿಕಲ್ ಕೊಲ್ಯಾಪ್ಸ್ ಅದಕ್ಕಿಂತ ಕೆಟ್ಟದಾಗಿತ್ತು. ಯಾಕೆ ಅಂದ್ರೆ ಅವ್ರ ಎಂಟೈರ್ ಐಡೆಂಟಿಟಿ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಇಮೇಜ್ ಅರೌಂಡ್ ಬಿಲ್ಟ್ ಆಗಿತ್ತು. ಆ ಇಮೇಜ್ ಹೋಗ್ತಿದ್ದಾಗ ಅವ್ರ ಸೆನ್ಸ್ ಆಫ್ ಸೆಲ್ಫ್ ಕೂಡ ಹೋಗ್ತು. ಇದು ಡಾರ್ಕ್ ಸೈಕಾಲಜಿನೂ ಪವರ್ಫುಲ್ ಲೆಸನ್. ನೀವು ಮನಿನು ಐಡೆಂಟಿಟಿಯಾಗಿ ಯೂಸ್ ಮಾಡಿದ್ರೆ ಮನಿ ಹೋಗಿದಾಗ ನೀವು ಕೂಡ ಹೋಗ್ತೀರಿ. ಪಾರ್ಟ್ 4, ದ ಕಂಟ್ರೋಲ್ ಗೇಮ್, ಮನಿ ಆಸ್ ಪವರ್ ಇನ್ ರಿಲೇಶನ್ಶಿಪ್ಸ್. ಮನಿ ಕೇವಲ್ ಇಂಡಿವಿಜುವಲ್ ಸೈಕಾಲಜಿ ಮಾತ್ರ ರಿವೀಲ್ ಮಾಡಲ್ಲ, ಅದು ರಿಲೇಶನ್ಶಿಪ್ ಡೈನಾಮಿಕ್ಸ್ ಕೂಡ ಎಕ್ಸ್ಪೋಸ್ ಮಾಡ್ಬಿಡುತ್ತೆ. ರವೀಂದ್ರನ ಮ್ಯಾರೇಜ್ ನೋಡೋಣ. ಅವರ ಪತ್ನಿ ಲಕ್ಷ್ಮಿ ಟೀಚರ್ ಆಗಿ ಕೆಲಸ ಮಾಡ್ತಿದ್ರು, ಚಿಕ್ಕ ಸ್ಯಾಲರಿ. ರವೀಂದ್ರನ ಬಿಸ್ನೆಸ್ ಗ್ರೋ ಆದ್ಮೇಲೆ ಲಕ್ಷ್ಮಿ ಕೆಲಸ ನಿಲ್ಲಿಸಬೇಕು ಅಂತ ರವೀಂದ್ರ ಇನ್ಸಿಸ್ಟ್ ಮಾಡಿದ್ರು. ರೀಸನ್ ಹೇಳಿದ್ರು ಫ್ಯಾಮಿಲಿ ಟೈಮ್, ಆದ್ರೆ ರಿಯಲ್ ರೀಸನ್ ಬೇರೆ ಇತ್ತು. ರವೀಂದ್ರಗೆ ಅನ್ಕಾನ್ಶಿಯಸ್ಲಿ ಹಣ ಕಂಟ್ರೋಲ್ ತರ ಇತ್ತು. ಲಕ್ಷ್ಮಿ ಇಂಡಿಪೆಂಡೆಂಟ್ ಇನ್ಕಮ್ ಇಟ್ರೆ ರವೀಂದ್ರನ ಕಂಟ್ರೋಲ್ ಕಮ್ಮಿ ಆಗುತ್ತಿದೆ ಅಂತ ಸಬ್ ಕಾನ್ಶಿಯಸ್ ಫಿಯರ್ ಇತ್ತು. ಇದು ಎಕ್ಸ್ಪ್ಲಿಸಿಟ್ ಆಗಿ ರವೀಂದ್ರಗೆ ಕೂಡ ಗೊತ್ತಿರಲಿಲ್ಲ, ಆದ್ರೆ ಅವರ ಆಕ್ಷನ್ಸ್ ಕ್ಲಿಯರ್ಲಿ ಇದನ್ನ ತೋರಿಸ್ತಿತ್ತು. ಇದು ಬಾಗಶ್ ಬಂತರ ಅವರ ಸೆಂಟ್ರಲ್ ಆರ್ಗ್ಯುಮೆಂಟ್. ಹಣ ರಿಲೇಶನ್ಶಿಪ್ಸ್ ಅಲ್ಲಿ ಲವ್ ಲ್ಯಾಂಗ್ವೇಜ್ ಅಲ್ಲ, ಅದು ಪವರ್ ಲ್ಯಾಂಗ್ವೇಜ್. ಯಾರು ಡಿಸೈಡ್ ಮಾಡ್ತಾರೆ ಹಣ ಎಲ್ಲಿ ಹೋಗುತ್ತೆ ಅಂತ, ಯಾರು ಕಂಟ್ರೋಲ್ ಮಾಡ್ತಾರೆ ರಿಸೋರ್ಸಸ್ನು ಅಂತ, ಆ ವ್ಯಕ್ತಿ ರಿಲೇಶನ್ಶಿಪ್ ಅಲ್ಲಿ ಪವರ್ ಹಿಡ್ಕೊಂಡಿರ್ತಾರೆ. ಹಿಸ್ಟಾರಿಕಲ್ ಪ್ಯಾರಲಲ್ ನೋಡೋಣ. ಚಾಣಕ್ಯ ಕಿಂಗ್ಡಮ್ಸ್ಗೆ ಅಡ್ವೈಸ್ ಕೊಟ್ಟ, ಟ್ರೆಜರಿ ಕಂಟ್ರೋಲ್ ಮಾಡೋ ವ್ಯಕ್ತಿ ಕಿಂಗ್ಡಮ್ ಕಂಟ್ರೋಲ್ ಮಾಡ್ತಾರೆ ಅಂತ. ಇದೇ ಪ್ರಿನ್ಸಿಪಲ್ ಫ್ಯಾಮಿಲಿ ಯೂನಿಟ್ಸ್ಗೆ ಅಪ್ಲೈ ಆಗುತ್ತೆ. ಯಾರು ಸ್ಯಾಲರಿ ಬ್ರಿಂಗ್ ಮಾಡ್ತಾರೆ, ಯಾರು ಬಿಲ್ಸ್ ಪೇ ಮಾಡ್ತಾರೆ, ಯಾರು ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್ ತಗೊಳ್ತಾರೆ, ಆ ವ್ಯಕ್ತಿ ರಿಲೇಶನ್ಶಿಪ್ ಅಲ್ಲಿ ಹಿಡನ್ ಪವರ್ ಹಿಡ್ಕೊಂಡಿರ್ತಾರೆ. ಅದು ಎಕ್ಸ್ಪ್ಲಿಸಿಟ್ಲಿ ಡಿಸ್ಕಸ್ ಆಗದೆ ಇರು. ಲಕ್ಷ್ಮಿ ಕೆಲಸ ನಿಲ್ಸಿದ್ಮೇಲೆ ಫೈನಾನ್ಷಿಯಲಿ ಡಿಪೆಂಡೆಂಟ್ ಆದ್ರು. ಆ ಡಿಪೆಂಡೆನ್ಸಿ ರವೀಂದ್ರಗೆ ಕಂಫರ್ಟ್ ಕೊಟ್ರು, ಲಕ್ಷ್ಮಿಗೆ ಸ್ಲೋ ಆಗಿ ಕಾನ್ಫಿಡೆನ್ಸ್ ಕಮ್ಮಿ ಆಯಿತು. 2019 ಲಕ್ಷ್ಮಿ ರವೀಂದ್ರ ಜೊತೆ ಥೆರಪಿಗೆ ಹೋಗಿದಾಗ ಥೆರಪಿಸ್ಟ್ ಒಂದು ಕ್ವೆಶ್ಚನ್ ಕೇಳಿ, ನೀವು ಲಾಸ್ಟ್ ಟೈಮ್ ಯಾವಾಗ ಸ್ವಂತ ಡಿಸಿಷನ್ ಹಣ ಬಗ್ಗೆ ತಗೊಂಡಿದ್ದೀರಿ? ಲಕ್ಷ್ಮಿಗೆ ಆನ್ಸರ್ ನೆನಪಾಗ್ಲಿಲ್ಲ. ಇದು ಡಾರ್ಕ್ ಸೈಕಾಲಜಿ ಇನ್ ಡೇಂಜರಸ್ ಪ್ಯಾಟರ್ನ್. ಫೈನಾನ್ಷಿಯಲ್ ಕಂಟ್ರೋಲ್ ಸಟಲ್ ಆಗಿ ಇಮೋಷನಲ್ ಕಂಟ್ರೋಲ್ ಆಗಿ ಟ್ರಾನ್ಸ್ಫಾರ್ಮ್ ಆಗುತ್ತೆ. ಎಕ್ಸ್ಪ್ಲಿಸಿಟ್ ಅಬ್ಯೂಸ್ ಅಲ್ಲ,
ಆದ್ರೆ ಈಕ್ವಲಿ ಡ್ಯಾಮೇಜಿಂಗ್. ಪಾರ್ಟ್ 5 ದ ಹೋರ್ಡಿಂಗ್ ರಿಫ್ಲೆಕ್ಸ್ ವೆನ್ ಸೇವಿಂಗ್ ಬಿಕಮ್ಸ್ ಸಿಕ್ನೆಸ್. ನಮ್ಮ ಸಮಾಜ ಅಲ್ಲಿ ಸೇವಿಂಗ್ ಒಂದು ವರ್ಚ್ಯೂ ಅಂತ ಟ್ರೀಟ್ ಮಾಡ್ತೀವಿ. ಅದು ಕೆಲವು ಸರ್ತಿ ವರ್ಚ್ಯೂ, ಆದರೆ ಕೆಲವು ಸರ್ತಿ ಸೈಕಲಾಜಿಕಲ್ ಡಿಸ್ಫಂಕ್ಷನ್ನ ಡಿಸ್ಗೈಸ್. ರವೀಂದ್ರನ್ ಅಂಕಲ್ ಕೃಷ್ಣಪ್ಪ ಇಲಸ್ಟ್ರೇಷನ್ ನೋಡೋಣ. ಕೃಷ್ಣಪ್ಪ ರಿಟೈರ್ಡ್ ಗವರ್ಮೆಂಟ್ ಎಂಪ್ಲಾಯಿ, ಪೆನ್ಷನ್ ಜೊತೆ ಕಂಫರ್ಟಬಲ್ ಇತ್ತು. ಆದರೆ ಅವರು ಎಕ್ಸ್ಟ್ರೀಮ್ ಫ್ರುಗ್ಯಾಲಿಟಿಯಲ್ಲಿ ಲೈಫ್ ಮಾಡ್ತಿದ್ರು. ನೆಸೆಸರಿ ಮೆಡಿಕಲ್ ಟ್ರೀಟ್ಮೆಂಟ್ ಪೋಸ್ಟ್ಪೋನ್ ಮಾಡ್ತಿದ್ರು ಕಾಸ್ಟ್ಗೆ. ಫ್ಯಾಮಿಲಿ ಫಂಕ್ಷನ್ಸ್ಗೆ ಕಮ್ಮಿ ಕಾಂಟ್ರಿಬ್ಯೂಟ್ ಮಾಡ್ತಿದ್ರು. ಗಿಫ್ಟ್ ಕೊಡೋದು ಅವಾಯ್ಡ್ ಮಾಡ್ತಿದ್ರು. ಇದು ಫೈನಾನ್ಷಿಯಲ್ ಪ್ರೂಡೆನ್ಸ್ ಅಲ್ಲ, ಇದು ಹೋಲ್ಡಿಂಗ್ ಡಿಸಾರ್ಡರ್ನ ಸೈಕಲಾಜಿಕಲ್ ಕಸನ್. ಕೃಷ್ಣಪ್ಪಗೆ ಹಣ ಸ್ಪೆಂಡ್ ಮಾಡೋದು ಲಾಸ್ ಅಂತ ಫೀಲ್ ಆಗತ್ತಿದ್ದು. ಸ್ಪೆಂಡ್ ಮಾಡಿದ ಅಮೌಂಟ್ಗೆ ಈಕ್ವಿವೆಲೆಂಟ್ ವ್ಯಾಲ್ಯೂ ಬಂದರೂ ಕೂಡ. ಸೈಕಾಲಜಿಯಲ್ಲಿ ಇದಕ್ಕೆ ಎಕ್ಸ್ಪ್ಲನೇಷನ್ ಇದೆ, ಲಾಸ್ ಅವರ್ಷನ್. ನಮ್ಮ ಬ್ರೈನ್ ಲಾಸ್ನು ಈಕ್ವಿವೆಲೆಂಟ್ ಗೇನ್ಗಿಂತ ಜಾಸ್ತಿ ಪೇನ್ಫುಲಿ ಫೀಲ್ ಮಾಡುತ್ತೆ. ಆದರೆ ಕೆಲವು ವ್ಯಕ್ತಿಗಳಿಗೆ ಈ ಬಾಯಸ್ ಎಕ್ಸ್ಟ್ರೀಮ್ ಆಗುತ್ತೆ. ಅದು ಲೈಫ್ ಕ್ವಾಲಿಟಿನೂ ಅಫೆಕ್ಟ್ ಮಾಡೋ ಲೆವೆಲ್ಗೆ. ಕೃಷ್ಣಪ್ಪ 2021 ಅಲ್ಲಿ ತೀರ್ಕೊಂಡ್ರು. ಅವ್ರ ಬ್ಯಾಂಕ್ ಅಕೌಂಟ್ ಅಲ್ಲಿ ಅವ್ರ ಜೀವಿತಾವೆಲ್ಲ ಸೇವ್ ಮಾಡಿದ ಅಮೌಂಟ್ ಡಿಸ್ಕವರ್ ಆಯಿತು, ಎನಾರ್ಮಸ್. ಆದ್ರೆ ಅವರು ಆ ಹಣ ಎಂಜಾಯ್ ಮಾಡಲಿಲ್ಲ, ಫ್ಯಾಮಿಲಿ ಜೊತೆ ಶೇರ್ ಮಾಡಲಿಲ್ಲ, ಮೀನಿಂಗ್ಫುಲ್ ಎಕ್ಸ್ಪೀರಿಯನ್ಸಸ್ಗೆ ಯೂಸ್ ಮಾಡಲಿಲ್ಲ. ಆ ಹಣ ಅವ್ರ ಸೈಕಾಲಜಿನ ಮಾನ್ಯುಮೆಂಟ್ ಆಗಿ ಉಳಿದುಕೊಳ್ತು. ಯೂಸ್ಡ್ ನೆವರ್, ಫಿಯರ್ಡ್ ಆಲ್ವೇಸ್. ಈ ಕತೆ ಬಾಗಾಶ್ ಬಂತಾರ ಅವ್ರ ಬುಕ್ನ ಒಂದು ಕೋರ್ ಮೆಸೇಜ್ಗೆ ಪಾಯಿಂಟ್ ಮಾಡುತ್ತೆ. ಮನಿ ಹೋರ್ಡಿಂಗ್ ಜನರಾಸಿಟಿ ಕಮ್ಮಿ ಆಗಿರೋದು ಅಲ್ಲ, ಅದು ಫಿಯರ್ ಜಾಸ್ತಿ ಆಗಿರೋದು. ರಿಯಲ್ ಫೈನಾನ್ಷಿಯಲ್ ವಿಸ್ಡಮ್ ಬ್ಯಾಲೆನ್ಸ್ ಅಲ್ಲಿ ಇದೆ. ಫ್ಯೂಚರ್ಗೆ ಪ್ರಿಪೇರ್ ಮಾಡೋದು, ಆದ್ರೆ ಪ್ರೆಸೆಂಟ್ನು ಲಿವ್ ಮಾಡೋದು. ಎಲ್ಲದಕ್ಕಿಂತ ಮುಖ್ಯ ಹಣ ನೀವು ಕಂಟ್ರೋಲ್ ಮಾಡೋದು, ಹಣ ನೀವು ಕಂಟ್ರೋಲ್ ಮಾಡದೇ ಇರೋದು. ಪಾರ್ಟ್ 6 ದ ಜನರಾಸಿಟಿ ಮ್ಯಾಸ್ಕ್ ವೆನ್ ಗಿವಿಂಗ್ ಇಸ್ ಆಲ್ಸೋ ಕಂಟ್ರೋಲ್. ಇದು ಕೌಂಟರ್ ಇಂಟ್ಯೂಟಿವ್ ಪಾಯಿಂಟ್. ಜನರಾಸಿಟಿ ಅಲ್ಲಿ ಕೂಡ ಡಾರ್ಕ್ ಸೈಕಾಲಜಿ ಇರ್ತದೆ. ರವೀಂದ್ರನ ಬಿಸ್ನೆಸ್ ಪಾರ್ಟ್ನರ್ ಮಂಜುನಾಥ್ ಎಕ್ಸ್ಟ್ರೀಮ್ಲಿ ಜನರಸ್ ವ್ಯಕ್ತಿ ಅಂತ ರೆಪ್ಯುಟೇಷನ್ ಇತ್ತು. ಎಂಪ್ಲಾಯೀಸ್ಗೆ ಬೋನಸ್, ರಿಲೇಟಿವ್ಸ್ಗೆ ಲೋನ್ಸ್, ಟೆಂಪಲ್ಗೆ ಡೊನೇಷನ್ಸ್. ಮಂಜುನಾಥ್ ಎಲ್ಲಿಗೂ ಓಪನ್ ಹ್ಯಾಂಡೆಡ್ ಇತ್ತು. ಆದ್ರೆ ಕ್ಲೋಸ್ಲಿ ನೋಡಿದ್ರೆ ಪ್ಯಾಟರ್ನ್ ಕಾಣಿಸ್ತು. ಮಂಜುನಾಥನ ಜನರಾಸಿಟಿ ಆಲ್ವೇಸ್ ಸ್ಟ್ರಿಂಗ್ಸ್ ಅಟ್ಯಾಚ್ಡ್ ಇತ್ತು. ಲೋನ್ ಕೊಟ್ಟೋಟ್ ರಿಲೇಟಿವ್ಸ್ ಫೇವರ್ ರಿಟರ್ನ್ ಮಾಡೋಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ರು. ಬೋನಸ್ ಕೊಟ್ಟ ಎಂಪ್ಲಾಯೀಸ್ ಎಕ್ಸ್ಟ್ರಾ ಲಾಯಲ್ಟಿ, ಎಕ್ಸ್ಟ್ರಾ ಅವರ್ಸ್, ಕಂಪ್ಲೇನ್ ಮಾಡಿಲ್ಲದೆ ಕೆಲಸ ಮಾಡೋಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ರು. ಇದು ಡಾರ್ಕ್ ಸೈಕಾಲಜಿನ ಸೊಫಿಸ್ಟಿಕೇಟೆಡ್ ಫಾರ್ಮ್. ಟ್ರಾನ್ಸಾಕ್ಷನಲ್ ಜನರಾಸಿಟಿ, ಅನ್ಕಂಡೀಷನಲ್ ಜನರಾಸಿಟಿ ತರ ಡಿಸ್ಕೈಸ್ ಆಗಿ. ಮಂಜುನಾಥ್ಗೆ ಗಿವಿಂಗ್ ಒಂದು ಪವರ್ ಟೂಲ್ ಇತ್ತು. ಅದು ಆಬ್ಲಿಗೇಷನ್ ಕ್ರಿಯೇಟ್ ಮಾಡ್ತಿದ್ದು, ಅದು ಕಂಟ್ರೋಲ್ ಮೇಂಟೈನ್ ಮಾಡ್ತಿದ್ದು, ಅದು ಸೈಕಲಾಜಿಕಲ್ ಡೆಟ್ ಕ್ರಿಯೇಟ್ ಮಾಡ್ತಿದ್ದು. ಆ ಡೆಟ್ ಎಪ್ಪುದು ಎಕ್ಸ್ಪ್ಲಿಸಿಟ್ಲಿ ಎಕ್ನಾಲೆಜ್ ಆಗೋಲ್ಲ, ಆದ್ರೆ ಎಲ್ಲಾದರೂ ಫೀಲ್ ಮಾಡ್ತಿದ್ರು. ಚಾಣಕ್ಯ ಇದನ್ನ ಸೆಂಚುರೀಸ್ ಹಿಂದೆ ಐಡೆಂಟಿಫೈ ಮಾಡಿದ್ರು. ರಿಯಲ್ ಜನರಾಸಿಟಿ ಅವ್ರ ಸ್ಟ್ರಾಟಜಿಕ್ ಜನರಾಸಿಟಿ ನಮೂನಾ. ರಿಯಲ್ ಜನರಾಸಿಟಿ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಕೊಡೋದು. ಸ್ಟ್ರಾಟಜಿಕ್ ಜನರಾಸಿಟಿ ಫ್ಯೂಚರ್ ಆಬ್ಲಿಗೇಷನ್ ಕ್ರಿಯೇಟ್ ಮಾಡೋಕೆ ಕೊಡೋದು. ಈ ವ್ಯತ್ಯಾಸ ಸೂಕ್ಷ್ಮ, ಆದ್ರೆ ಲೈಫ್ ಚೇಂಜಿಂಗ್. 2022 ಅಲ್ಲಿ ಮಂಜುನಾಥನ ಒಂದು ಎಂಪ್ಲಾಯ್ ರಾಜೇಶ್ ಕ್ವಿಟ್ ಮಾಡಲು ಟ್ರೈ ಮಾಡಿದ್ರು ಬೆಟರ್ ಆಪರ್ಚುನಿಟಿಗೆ. ಮಂಜುನಾಥ್ ಇಮಿಡಿಯೇಟ್ಲಿ ರಿಮೈಂಡರ್ ಕೊಟ್ಟು, ನಾನು ನಿನ್ನ ಫ್ಯಾಮಿಲಿಗೆ ಹೆಲ್ಪ್ ಮಾಡಿದೆ, ನಿನ್ನ ಸಿಸ್ಟರ್ ಮ್ಯಾರೇಜ್ಗೆ ಲೋನ್ ಕೊಟ್ಟೆ. ರಾಜೇಶ್ ಗಿಲ್ಟ್ ಫೀಲ್ ಮಾಡಿ ಉಳಿದುಕೊಳ್ಳ ಡಿಸೈಡ್ ಮಾಡಿದ್ರು, ಅವರ ಕೆರಿಯರ್ ಗ್ರೋತ್ ಸ್ಯಾಕ್ರಿಫೈಸ್ ಮಾಡಿ. ಇದು ಇಲಸ್ಟ್ರೇಟ್ ಮಾಡುತ್ತೆ, ಈವನ್ ಮೋಸ್ಟ್ ಜನರಸ್ ಲುಕಿಂಗ್ ವ್ಯಕ್ತಿಗಳು ಡಾರ್ಕ್ ಸೈಕಾಲಜಿ ಕ್ಯಾರಿ ಮಾಡಬಹುದು. ಅದು ಸಟಲ್ ಆಗಿ, ಲವ್ ಅವ್ರ ಕೇರ್ನ ಲ್ಯಾಂಗ್ವೇಜ್ ಅಲ್ಲಿ ಡಿಸ್ಗೈಸ್ ಆಗಿ. ಪಾರ್ಟ್ 7 ದ ಮಿರರ್ ಮೂಮೆಂಟ್ ರವೀಂದ್ರಸ್ ರೆಕನಿಂಗ್. 2023 ಅಲ್ಲಿ ರವೀಂದ್ರನ ಲೈಫಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಬಂದಿತ್ತು. ಅವರ ಮಗ 16 ವರ್ಷ ವಯಸ್ಸಿನವರು ಒಂದು ಎಸ್ಸೆ ಬರೆದ್ರು ಸ್ಕೂಲ್ಗೆ, ಮೈ ಫಾದರ್. ಆ ಎಸ್ಸೆ ರವೀಂದ್ರನ ಕೈಗೆ ಆಕ್ಸಿಡೆಂಟ್ಲಿ ಸಿಕ್ಕಿತು. ಆ ಎಸ್ಸೆಯಲ್ಲಿ ಅವರ ಮಗ ಬರೆದಿದ್ರು, ನನ್ನ ಅಪ್ಪ ಪ್ರಪಂಚಕ್ಕೆ ತುಂಬಾ ಸಕ್ಸಸ್ಫುಲ್ ಅಂತ ಕಾಣಿಸ್ತಾರೆ, ಆದ್ರೆ ನಾನು ಅವ್ರ ಜೊತೆ ಜೆನ್ಯುವಿನ್ ಕಾನ್ವರ್ಸೇಷನ್ ಮಾಡಿದ್ದೆ ನೆನಪಿಲ್ಲ, ಹಣ ಬಗ್ಗೆ ಅಲ್ಲದೆ. ನಾನು ಚಿಕ್ಕದಿದ್ದಾಗ ಅವ್ರ ಹಣಗೆ ಫಿಯರ್ ಇತ್ತು. ಇವತ್ತು ಅವ್ರ ಹಣ ಇದೆ, ಆದ್ರೆ ಆ ಫಿಯರ್ ಹೋಗಿಲ್ಲ. ನಾನು ಬೇರೆ ತರ ಆಗಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಈ ಸೆಂಟೆನ್ಸಸ್ ರವೀಂದ್ರಗೆ ಒಂದು ಮಿರರ್ ತರ ಇತ್ತು. ಅವರು 30 ವರ್ಷ ಸರ್ವೈವಲ್ ಮೋಡಲ್ಲಿ ಲೈಫ್ ಮಾಡಿದ್ರು. ಅದು ಅವ್ರ ವೆಲ್ತ್ನು ಅಫೆಕ್ಟ್ ಮಾಡಲಿಲ್ಲ, ಆದ್ರೆ ಅವರ ರಿಲೇಶನ್ಶಿಪ್ಸ್ನು, ಅವರ ಪೀಸ್ನು, ಅವ್ರ ಫ್ಯಾಮಿಲಿನ ಇಮೋಷನಲ್ ಹೆಲ್ತ್ನು ಡಿಸ್ಟ್ರಾಯ್ ಮಾಡಿತು. ರವೀಂದ್ರ ಥೆರಪಿ ಸ್ಟಾರ್ಟ್ ಮಾಡಿದ್ರು. ಸ್ಲೋ ಆಗಿ ಅವರು ಐಡೆಂಟಿಫೈ ಮಾಡಿದ್ರು ಶುರು ಮಾಡಿದ್ರು. ಅವರು ಸ್ಕೇರ್ಸಿಟಿ ಮೈಂಡ್ಸೆಟ್ ಚೈಲ್ಡ್ಹುಡ್ ಟ್ರಾಮಾ ಇಂದ ಬಂದಿತ್ತು ಅಂತ, ಅದು ಪ್ರೆಸೆಂಟ್ ರಿಯಾಲಿಟಿನೂ ರಿಫ್ಲೆಕ್ಟ್ ಮಾಡ್ತಿದ್ದಿಲ್ಲ ಅಂತ, ಅದು ಒಂದು ಓಲ್ಡ್ ಸ್ಟೋರಿ ಅಂತ. ಅಂದೇ ಸ್ಟೋರಿ ಅದು ಅವರಿಗೆ ಸರ್ವ್ ಮಾಡ್ತಿದ್ದಿಲ್ಲ ಅಂತ. ಈ ಜರ್ನಿಯಲ್ಲಿ ರವೀಂದ್ರ ಒಂದು ಇಂಪಾರ್ಟೆಂಟ್ ರಿಯಲೈಸೇಷನ್ ತಗೊಂಡ್ರು. ಮನಿ ಇಟ್ ಸೆಲ್ಫ್ ನ್ಯೂಟ್ರಲ್, ಮನಿ ರಿವೀಲ್ಸ್ ವಾಟ್ಸ್ ಆಲ್ರೆಡಿ ಇನ್ಸೈಡ್ ಯು. ಆದ್ರೆ ಅವೇರ್ನೆಸ್ ಇಂದ ನೀವು ಆ ರಿಫ್ಲೆಕ್ಷನ್ ಚೇಂಜ್ ಮಾಡಬಹುದು. ಅವರು ಎಂಪ್ಲಾಯೀಸ್ಗೆ ಫೇರ್ ವೇಜಸ್ ಸ್ಟಾರ್ಟ್ ಮಾಡಿದ್ರು, ಗಿಲ್ಟ್ ಇಲ್ದೆ. ಲಕ್ಷ್ಮಿ ಜೊತೆ ಹಣ ಬಗ್ಗೆ ಓಪನ್ ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡಿದ್ರು, ಕಂಟ್ರೋಲ್ ಇಲ್ದೆ. ಚಾರಿಟಿಗೆ ಪಬ್ಲಿಕ್ ಆಗಿ ಕೊಡಲು ಶುರು ಮಾಡಿದ್ರು, ಹೈಡ್ ಮಾಡದೆ.
ಆದ್ರೆ ಆಲ್ಸೋ ಶೋ ಆಫ್ ಮಾಡಿದೆ, ಸಿಂಪ್ಲಿ ಬಿಕಾಸ್ ಇಟ್ ಫೆಲ್ಟ್ ರೈಟ್. ಪಾರ್ಟ್ 8, ದಿ ಏನ್ಷಂಟ್ ವಿಸ್ಡಮ್, ಚಾಣಕ್ಯ ಅಂಡ್ ದ ಸ್ಟೋಯಿಕ್ಸ್ ಆನ್ ವೆಲ್ತ್. ಈ ಎಂಟೈರ್ ಜರ್ನಿ ಏನ್ಷಂಟ್ ಫಿಲಾಸಫಿ ಜೊತೆ ಡೀಪ್ಲಿ ಕನೆಕ್ಟ್ ಆಗುತ್ತೆ. ಚಾಣಕ್ಯ ಅರ್ಥಶಾಸ್ತ್ರ ಅಲ್ಲಿ ವೆಲ್ತ್ ನು ಒಂದು ಟೂಲ್ ಅಂತ ಡಿಫೈನ್ ಮಾಡಿದ್ರು, ಮಾಸ್ಟರ್ ಅಲ್ಲ ಸರ್ವೆಂಟ್. ರಾಜನು ವೆಲ್ತ್ ಅಕ್ಯುಮುಲೇಟ್ ಮಾಡಬೇಕು, ಆದರೆ ವೆಲ್ತ್ ರಾಜನು ಕಂಟ್ರೋಲ್ ಮಾಡಬಾರದು ಅಂತ ಅವರು ಕ್ಲಿಯರ್ಲಿ ಹೇಳಿದ್ರು. ಒಂದು ರೂಲರ್ ತನ್ನ ಟ್ರೆಜರಿಗೆ ಸ್ಲೇವ್ ಆಗಿದ್ರೆ ಅವರು ಜಜ್ಮೆಂಟ್ ಲೂಸ್ ಮಾಡ್ತಾರೆ, ಫಿಯರ್ ಬೇಸ್ಡ್ ಡಿಸಿಷನ್ಸ್ ತಗೊಳ್ತಾರೆ, ಅಲ್ಟಿಮೇಟ್ಲಿ ಅವ್ರ ಕಿಂಗ್ಡಮ್ ವೀಕನ್ ಆಗುತ್ತೆ. ಇದೇ ಪ್ರಿನ್ಸಿಪಲ್ ಇಂಡಿವಿಜುವಲ್ ಲೈಫ್ಗೆ ಅಪ್ಲೈ ಆಗುತ್ತೆ. ನೀವು ಮನಿನು ಟೂಲ್ ಅಂತ ಯೂಸ್ ಮಾಡಿದ್ರೆ ಗೋಲ್ಸ್ ಅಚೀವ್ ಮಾಡಕ್ಕೆ, ಸೆಕ್ಯೂರಿಟಿ ಬಿಲ್ಡ್ ಮಾಡಕ್ಕೆ, ಅದರ್ಸ್ ಹೆಲ್ಪ್ ಮಾಡಕ್ಕೆ ಮನಿ ಹೆಲ್ತಿ ಫೋರ್ಸ್ ಆಗುತ್ತೆ. ಆದ್ರೆ ಮನಿ ನೀವುಗೆ ಮಾಸ್ಟರ್ ಆದ್ರೆ ನೀವು ಐಡೆಂಟಿಟಿ, ಸೆಲ್ಫ್ ವರ್ತ್, ರಿಲೇಶನ್ಶಿಪ್ಸ್ ಎಲ್ಲದನ್ನ ಮನಿ ಜೊತೆ ಟೈಪ್ ಮಾಡಿದ್ರೆ ಮನಿ ಡಿಸ್ಟ್ರಕ್ಟಿವ್ ಫೋರ್ಸ್ ಆಗುತ್ತೆ. ಸ್ಟೋಯಿಕ್ ಫಿಲಾಸಫರ್ಸ್ ಎಸ್ಪೆಷಲಿ ಸೆನೆಕಾ ಸಿಮಿಲರ್ ವಿಸ್ಡಮ್ ಕೊಟ್ರು. ಸೆನೆಕಾ ತಾನೇ ವೆಲ್ತಿ ವ್ಯಕ್ತಿ ಇತ್ತು, ಆದರೆ ಅವರು ಕನ್ಸಿಸ್ಟೆಂಟ್ಲಿ ಹೇಳ್ತಿದ್ರು, ಟ್ರೂ ವೆಲ್ತ್ ಎಕ್ಸ್ಟರ್ನಲ್ ಪೊಸಿಷನ್ಸ್ ಅಲ್ಲಿ ಇಲ್ಲ, ಇಂಟರ್ನಲ್ ಫ್ರೀಡಮ್ ಅಲ್ಲಿ ಇದೆ. ಒಂದು ವ್ಯಕ್ತಿ ತನ್ನ ಡಿಸೈರ್ಸ್ ನು ಕಂಟ್ರೋಲ್ ಮಾಡಿದ್ರೆ ಅವರು ಆಲ್ರೆಡಿ ರಿಚ್ ಅಂತ ಸೆನೆಕಾ ಬರೆದಿದ್ರು. ಮಾರ್ಕಸ್ ಒರೇಲಿಯಸ್ ರೋಮನ್ ಎಂಪರರ್ ಆಗಿ ಇಮ್ಮೆನ್ಸ್ ವೆಲ್ತ್ ಅವ್ರ ಪವರ್ ಇತ್ತು, ಆದ್ರೆ ಅವರು ಮೆಡಿಟೇಷನ್ಸ್ ಅಲ್ಲಿ ಅವರು ಕನ್ಸಿಸ್ಟೆಂಟ್ಲಿ ತನ್ನ ಮನಸ್ಸನ್ನು ಎಕ್ಸ್ಟರ್ನಲ್ ಸರ್ಕಮ್ಸ್ಟಾನ್ಸಸ್ ಇಂದ ಸೆಪರೇಟ್ ಮಾಡೋಕೆ ಟ್ರೈ ಮಾಡಿದ್ರು. ಅವ್ರು ಹೇಳಿದ್ರು, ಇವೆಂಟ್ಸ್ ದೆಮ್ಸೆಲ್ವ್ಸ್ ನ್ಯೂಟ್ರಲ್, ನಮ್ಮ ರಿಯಾಕ್ಷನ್ಸ್ ಮಾತ್ರ ನಮ್ಮ ಕಂಟ್ರೋಲ್ ಅಲ್ಲಿ ಇದೆ ಅಂತ. ಈ ವಿಸ್ಡಮ್ ರವೀಂದ್ರನ ಜರ್ನಿಗೆ ಡೈರೆಕ್ಟ್ಲಿ ಅಪ್ಲೈ ಆಗುತ್ತೆ. ಅವರು ಬ್ಯಾಂಕ್ ಬ್ಯಾಲೆನ್ಸ್ ನೆವರ್ ಬದಲಾತು, ಅದು ಆಲ್ರೆಡಿ ಹೈ ಇತ್ತು. ಬದಲಾದ ಅದು ಅವರು ರಿಲೇಶನ್ಶಿಪ್ ವಿತ್ ದಟ್ ಬ್ಯಾಲೆನ್ಸ್. ಆ ಇಂಟರ್ನಲ್ ಶಿಫ್ಟ್ ಎಕ್ಸ್ಟರ್ನಲ್ ನಂಬರ್ಗಿಂತ ಜಾಸ್ತಿ ಮುಖ್ಯ ಇತ್ತು. ಪಾರ್ಟ್ 9, ಪ್ರಾಕ್ಟಿಕಲ್ ಡಾರ್ಕ್ ಸೈಕಾಲಜಿ ಅವೇರ್ನೆಸ್, ಹೌ ಟು ರೀಡ್ ಯೋರ್ ಓನ್ ಮಿರರ್. ಇವತ್ತು ಪ್ರಶ್ನೆ ಇದು, ನೀವು ನಿಮ್ಮ ಸ್ವಂತ ಮನಿ ಮಿರರ್ ಹೇಗೆ ರೀಡ್ ಮಾಡಬಹುದು? ಕ್ವೆಶ್ಚನ್ 1, ನೀವು ಹಣ ಬಗ್ಗೆ ಸೀಕ್ರೆಸಿ ಮೇಂಟೈನ್ ಮಾಡ್ತೀರಾ? ನೀವು ಫ್ಯಾಮಿಲಿ ಜೊತೆ, ಪಾರ್ಟ್ನರ್ ಜೊತೆ ಹಣ ಬಗ್ಗೆ ಓಪನ್ ಆಗಿ ಡಿಸ್ಕಸ್ ಮಾಡಲು ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆಯಾ? ಇದು ಕಂಟ್ರೋಲ್ ಇಶ್ಯೂಸ್ ಅಲ್ಲಿ, ಥ್ರಸ್ಟ್ ಇಶ್ಯೂಸ್ ಅಲ್ಲಿ ಅಥವಾ ಶೇಮ್ ಅಲ್ಲಿ ರೂಟ್ ಆಗಿರಬಹುದು. ಕ್ವೆಶ್ಚನ್ 2, ನೀವು ಸ್ಪೆಂಡ್ ಮಾಡಿದಾಗ ಗಿಲ್ಟ್ ಫೀಲ್ ಆಗುತ್ತೆಯಾ, ನೆಸೆಸರಿ ಐಟಮ್ಸ್ಗೆ ಕೂಡ? ಇದು ಸ್ಕೇರ್ಸಿಟಿ ವೂಂಡ್ ಸೈನ್. ನಿಮ್ಮ ಪ್ರೆಸೆಂಟ್ ಫೈನಾನ್ಷಿಯಲ್ ರಿಯಾಲಿಟಿಗಿಂತ ಒಂದು ಓಲ್ಡ್ ಫಿಯರ್ ನೀವು ಡ್ರೈವ್ ಮಾಡ್ತಿದೆ ಅಂತ ಇದು ಸಜೆಸ್ಟ್ ಮಾಡುತ್ತೆ. ಕ್ವೆಶ್ಚನ್ 3, ನೀವು ಪರ್ಚೇಸಸ್ ಮಾಡ್ತೀರಾ ಅದರ್ಸ್ ಇಂಪ್ರೆಸ್ ಮಾಡಕ್ಕೆ? ಇದು ವ್ಯಾಲಿಡೇಷನ್ ವೂಂಡ್ ಸೈನ್. ನಿಮ್ಮ ಸ್ಪೆಂಡಿಂಗ್ ಜೆನ್ಯುಯಿನ್ ನೀಡ್ಗಿಂತ ಎಕ್ಸ್ಟರ್ನಲ್ ಅಪ್ರೂವಲ್ ಸೀಕ್ ಮಾಡಕ್ಕೆ ಡ್ರಿವನ್ ಆಗಿರಬಹುದು. ಕ್ವೆಶ್ಚನ್ 4, ನೀವು ಜನರಾಸಿಟಿ ಎಕ್ಸ್ಟೆಂಡ್ ಮಾಡಿದಾಗ ಅನ್ಕಾನ್ಶಿಯಸ್ ಎಕ್ಸ್ಪೆಕ್ಟೇಷನ್ಸ್ ಇದೆ ಅಂತ? ಇದು ಕಂಟ್ರೋಲ್ ಡೈನಾಮಿಕ್ಸ್ನ ಸೈನ್. ರಿಯಲ್ ಜನರಾಸಿಟಿಗೆ ಸ್ಟ್ರಿಂಗ್ಸ್ ಅಟ್ಯಾಚ್ ಆಗೋಲ್ಲ. ಕ್ವೆಶ್ಚನ್ 5, ನೀವು ಹಣ ಅಕ್ಯುಮುಲೇಟ್ ಮಾಡ್ತಿದ್ದೀರಿ, ಅದನ್ನು ಎಂಜಾಯ್ ಮಾಡದೆ? ಇದು ಹೋರ್ಡಿಂಗ್ ರಿಫ್ಲೆಕ್ಸ್ನ ಸೈನ್. ಫ್ಯೂಚರ್ ಸೆಕ್ಯೂರಿಟಿ ಮುಖ್ಯ, ಆದರೆ ಪ್ರೆಸೆಂಟ್ ಲೈಫ್ ಕೂಡ ಮುಖ್ಯ. ಈ ಕ್ವೆಶ್ಚನ್ಸ್ ಜಜ್ಮೆಂಟ್ಗೆ ಅಲ್ಲ, ಅವೇರ್ನೆಸ್ಗೆ. ಬಾಗಾಶ್ ಬಂತರ ಅವ್ರ ಬುಕ್ನ ಕೋರ್ ಟೀಚಿಂಗ್ ಇದೆ, ಡಾರ್ಕ್ ಸೈಕಾಲಜಿ ಆಫ್ ಮನಿ. ನಮಗೆ ತೋರಿಸೋದಕ್ಕೆ ಅಲ್ಲ, ನಮಗೆ ಹೀಲ್ ಆಗೋಕೆ ಆಪರ್ಚುನಿಟಿ ಕೊಡೋದು. ಪಾರ್ಟ್ 10, ದಿ ಇನ್ವರ್ಷನ್, ಟರ್ನಿಂಗ್ ದ ಮಿರರ್ ಇಂಟು ಅ ವಿಂಡೋ. ಇವು ನಮ್ಮ ಸೆಂಟ್ರಲ್ ಸ್ಟೋಯಿಕ್ ಇನ್ಸ್ಪೈರ್ಡ್ ಇನ್ವರ್ಷನ್, ಈ ಎಂಟೈರ್ ವಿಡಿಯೋನ ಫಿಲಸಾಫಿಕಲ್ ಕ್ಲೋಸಿಂಗ್ ಫ್ರೇಮ್ವರ್ಕ್. ಮಿರರ್ ನಮ್ಮ ರಿಫ್ಲೆಕ್ಟ್ ಮಾಡುತ್ತೆ, ನಮ್ಮ ಆಲ್ರೆಡಿ ಇದೀವಿ ಅಂತ ತೋರಿಸುತ್ತೆ. ಆದ್ರೆ ನೀವು ಅವೇರ್ನೆಸ್ ತಗೊಂಡ್ರೆ ಆ ಮಿರರ್ ವಿಂಡೋ ಆಗಿ ಟ್ರಾನ್ಸ್ಫಾರ್ಮ್ ಆಗುತ್ತೆ, ನಮ್ಮ ಏನು ಬಿಕಮ್ ಆಗಬಹುದು ಅಂತ ತೋರಿಸುತ್ತೆ. ರವೀಂದ್ರನ ಕಥೆ ಇದನ್ನ ಪರ್ಫೆಕ್ಟ್ಲಿ ಇಲಸ್ಟ್ರೇಟ್ ಮಾಡುತ್ತೆ. ಅವರ ಬ್ಯಾಂಕ್ ಅಕೌಂಟ್ ಒಂದು ಖಾಲೆ, ಅವರ ಫಿಯರ್ನು ರಿಫ್ಲೆಕ್ಟ್ ಮಾಡ್ತಿದ್ದು. ಇವತ್ತು ಅವೇರ್ನೆಸ್ ಅವ್ರ ಹೀಲಿಂಗ್ ಇಂದ ಅದೇ ಬ್ಯಾಂಕ್ ಅಕೌಂಟ್ ಅವರ ಫ್ರೀಡಮ್ನು ರಿಫ್ಲೆಕ್ಟ್ ಮಾಡುತ್ತೆ. ನಂಬರ್ ಬದಲಾಗಿಲ್ಲ, ಅದೇ ಕ್ರೋರ್ಸ್, ಆದ್ರೆ ಮೀನಿಂಗ್ ಬದಲಾಯಿತು. ಯಾಕೆ ಅಂದ್ರೆ ರವೀಂದ್ರ ಬದಲಾಗಿದ್ರು. ಇದೇ ಇನ್ವಿಟೇಷನ್ ನಮಗೆ ಕೂಡ ಇದೆ. ನಮ್ಮ ಬ್ಯಾಂಕ್ ಅಕೌಂಟ್ ಸ್ಟೇಟ್ಮೆಂಟ್ ನಮ್ಮ ಜಜ್ಮೆಂಟ್ಗೆ ಅಲ್ಲ, ನಮ್ಮ ರಿಫ್ಲೆಕ್ಷನ್ಗೆ. ಅದು ನಮಗೆ ತೋರಿಸುತ್ತೆ ನಮ್ಮ ಎಲ್ಲಿ ಹೀಲ್ ಆಗಬೇಕು ಅಂತ, ನಮ್ಮ ಎಲ್ಲಿ ಗ್ರೋ ಆಗಬೇಕು ಅಂತ, ನಮ್ಮ ಎಲ್ಲಿ ನಮ್ಮ ಸ್ವಂತ ಫಿಯರ್ಸ್ ಇಂದ ಫ್ರೀಡಮ್ ಕಂಡುಕೊಳ್ಬೇಕು ಅಂತ. ಚಾಣಕ್ಯ ಹೇಳಿದ್ರು, ಸೆಲ್ಫ್ ನಾಲೆಡ್ಜ್ ಎಲ್ಲ ಪವರ್ನ ಫೌಂಡೇಶನ್ ಅಂತ. ಸ್ಟೋಯಿಕ್ಸ್ ಹೇಳಿದ್ರು, ಎಕ್ಸ್ಟರ್ನಲ್ ಇವೆಂಟ್ಸ್ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ, ಆದ್ರೆ ನಮ್ಮ ರೆಸ್ಪಾನ್ಸ್ ಕಂಟ್ರೋಲ್ ಮಾಡಬಹುದು ಅಂತ. ಈ ಟೂ ವಿಸ್ಡಮ್ಸ್ ಕಂಬೈನ್ ಆದಾಗ ಒಂದು ಪವರ್ಫುಲ್ ಟ್ರೂತ್ ಹುಟ್ಟುತ್ತೆ. ನೀವು ಹಣಗೆ ರಿಯಾಕ್ಟ್ ಮಾಡಲ್ಲ, ನೀವು ನಿಮ್ಮ ಅನ್ಹೀಲ್ಡ್ ಪಾಸ್ಟ್ಗೆ ರಿಯಾಕ್ಟ್ ಮಾಡ್ತಿದ್ದೀರಿ. ಹಣ ಜಸ್ಟ್ ಮೆಸೆಂಜರ್. ಈ ಟ್ರೂತ್ ಎಕ್ಸೆಪ್ಟ್ ಮಾಡಿದಾಗ ಹಣ ಡಾರ್ಕ್ ಸೈಕಾಲಜಿನ್ ಟೂಲ್ ಆಗಿ ಉಳಿದುಕೊಳ್ಳಲ್ಲ, ಅದು ಹೀಲಿಂಗ್ನ ಟೂಲ್ ಆಗುತ್ತೆ. ನೀವು ಸ್ಪೆಂಡ್ ಮಾಡ್ತಿದ್ದು ಕಂಟ್ರೋಲ್ ಅಲ್ಲಿ ಆಗತ್ತೆ, ಫಿಯರ್ ಅಲ್ಲಿ ಅಲ್ಲ. ನೀವು ಸೇವ್ ಮಾಡ್ತಿದ್ದು ವಿಸ್ಡಮ್ ಅಲ್ಲಿ ಆಗತ್ತೆ, ಸ್ಕೇರ್ಸಿಟಿಯಲ್ಲಿ ಅಲ್ಲ. ನೀವು ಗಿವ್ ಮಾಡ್ತಿದ್ದು ಲವ್ ಅಲ್ಲಿ ಆಗತ್ತೆ, ಆಬ್ಲಿಗೇಷನ್ ಅಲ್ಲಿ ಅಲ್ಲ. ಇವತ್ತು ನಮ್ಮ ನೋಡಿದ ರವೀಂದ್ರನ ಕಥೆ ಕೇವಲ ಒಂದು ವ್ಯಕ್ತಿಯ ಸ್ಟೋರಿ ಅಲ್ಲ, ಇದು ಪ್ರತಿ ಒಂದು ಕರ್ನಾಟಕ ಫ್ಯಾಮಿಲಿನ ಕಥೆ. ಯಾರು ಹಣ ಜೊತೆ ಕಾಂಪ್ಲಿಕೇಟೆಡ್ ರಿಲೇಶನ್ಶಿಪ್ ಹೊಂದಿರ್ತಾರೆ, ನಿಮ್ಮ ಬ್ಯಾಂಕ್ ಅಕೌಂಟ್, ನಿಮ್ಮ ಇವತ್ತಿನ ಚಾಯ್ಸಸ್,
ನಿಮ್ಮ ಸ್ಪೆಂಡಿಂಗ್ ಪ್ಯಾಟರ್ನ್ಸ್, ನಿಮ್ಮ ಸೇವಿಂಗ್ ಫಿಯರ್ಸ್, ನಿಮ್ಮ ಜನರಾಸಿಟಿ ಮೋಟಿವೇಶನ್ಸ್ ಎಲ್ಲ ಅದು ಒಂದು ಮಿರರ್ ಥರ ನಿಮಗೆ ತೋರಿಸ್ತಾವೆ ನೀವು ಯಾರು ಅಂತ, ನಿಮ್ಮ ಅನ್ಕಾನ್ಷಿಯಸ್ ಮೈಂಡ್ ಏನು ಕ್ಯಾರಿ ಮಾಡ್ತಿದೆ ಅಂತ. ಪ್ರಶ್ನೆ ಇದು ನೀವು ಈ ಮಿರರ್ ನೋಡ್ಲು ರೆಡಿ ಇದ್ದೀರಾ? ನೀವು ಈ ರಿಫ್ಲೆಕ್ಷನ್ ಎಕ್ಸೆಪ್ಟ್ ಮಾಡಿ ಗ್ರೋತ್ಗೆ ಯೂಸ್ ಮಾಡಲು ರೆಡಿ ಇದ್ದೀರಾ? ಈ ವಿಡಿಯೋ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿ ನಿಮ್ಮ ಯಾವ ಮನಿ ಪ್ಯಾಟರ್ನ್ ಈ ವಿಡಿಯೋ ನೋಡಿದ ಮೇಲೆ ನೀವು ಐಡೆಂಟಿಫೈ ಮಾಡಿದ್ದೀರಿ ಅಂತ. ನಿಮ್ಮ ಜರ್ನಿ ಬೇರೆ ಯಾರಿದ್ರೂ ಇನ್ಸ್ಪೈರ್ ಮಾಡಬಹುದು. ಅದು ತನಕ ನಮ್ಮ ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗೋಣ, ನೆಕ್ಸ್ಟ್ ಚಾಪ್ಟರ್ ಆಫ್ ಸೈಕಲಾಜಿಕಲ್ ಮಾಸ್ಟರಿ ಜೊತೆ. ನಮಸ್ಕಾರ.